ಎಲ್ಲರಿಗೂ ನಮಸ್ಕಾರ. ನಾನು ವಿರಾನಿಕಾ ಶೆಟ್ಟಿ ಓಂ ಶಿವಂ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದೀನಿ. ಸೊ ಮೊದಲಿಗೆ ಇದರಲ್ಲಿ ಎರಡು ಸಾಂಗ್ ನನಗೆ ಅಂತೇಳಿ ಒಂದು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗ್ಲಿಲ್ಲ, ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ ಆ್ಯಂಡ್ ಎಷ್ಟೊಳ್ಳೆ ಲಿರಿಕ್ಸ್ ಅನ್ನ ಕೊಟ್ಟಿದ್ದೀರಾ. ಆ ಲಿರಿಕ್ಸ್ ಅಲ್ಲಿ ನಮಗೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್, ಇಂಥ ಒಂದು ಒಳ್ಳೆ ಸಾಂಗ್ ಅನ್ನ ನಮಗೋಸ್ಕರ ಕೊಟ್ಟಿರೋದಕ್ಕೆ. ಅಂಡ್ ಸಿಂಗರ್ಸ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷುವಲ್ ಸೇರಿಸಿ ಈ ಸಾಂಗ್ ಒಂದ್ ಸ್ವಲ್ಪ ಹಿಟ್ ಆಗ್ಲಿ ಅನ್ನೋದನ್ನ ನಾನು ಬೇಡ್ಕೋತೀನಿ. ಅಂಡ್ ಅದ್ರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗ್ ಬಂದಿದ್ದು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು. ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್, ಒಂದು ಕ್ಯೂಟ್ ಆದ ಲವ್ ಸ್ಟೋರಿ, ಈಗಿನ ಜನರೇಷನ್ ನಲ್ಲಿ ಒಂದು ಲವ್ ಸ್ಟೋರಿ. ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ. ಅಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಆಳವಾಗಿರುತ್ತೆ. ಅಂಡ್ ಏನಾದ್ರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟೋಗ್ತಾಳ, ಇರ್ತಾಳ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ. ಈ ಸಬ್ಜೆಕ್ಟ್ ಅನ್ನ ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ಅಲ್ಲಿ ನನಗೆ ತುಂಬಾ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು. ಅಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಈ ಚಿತ್ರದಲ್ಲಿ ಬಿಗಿನಿಂಗ್ ಇಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತದೆ. ಸೊ ಅದೊಂದೇ ರೀಸನ್ ಇಂದಾಗಿ ಈ ಚಿತ್ರನ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ್ಮೇಲೆ, ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಮಾಡಿದ್ದು. ಅಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ. ಅಂಡ್ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್, ನನ್ನನ್ನ ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರವರಿಗೆ, ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.